ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹುಡುಗ ವಿಜೆ ಚಂದ್ರಗುತ್ತಿಯ ಶ್ರೀ ರೇಣುಕಾದೇವಿಯ ರಥೋತ್ಸವ ವಿಜೆ ಮಿನಿ ಬ್ಲಾಗ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಗೈಸ್. ಏನಂದರೆ ಇವತ್ತು ನಾ ಬಂದುಬಿಟ್ಟು ಚಂದ್ರಗುತ್ತಮ್ಮ ದೇವಸ್ಥಾನಕ್ಕೆ ಬಂದ್ಬಿಟ್ಟಿನಿ ಗೈಸ್. ಯಾಕೆ ಅಂದರೆ ಇವತ್ತು ನೈಟು ದೊಡ್ಡ ತೇರಿನ ರಥೋತ್ಸವದ ಕಾರ್ಯಕ್ರಮ ಇತ್ತು ಗೈಸ್. ನಾ ಬರ್ಬೇಕು ಅಂದ್ಬಿಟ್ಟು ತುಂಬ ವರ್ಷದ ಕನಸುಗಳು ಅಂತಲೇ ಹೇಳ್ಬೋದು ಗೈಸ್. ಇಲ್ಲಿ ನಾ ಬಂದೆ ಅಂದ್ಬಿಟ್ಟು ನನಗೆ ನಂಬಕ್ಕಾಗ್ತಾ ಇಲ್ಲ ಗೈಸ್. ಹಾಗೆ ರಥೋತ್ಸವದ ಟೈಮಿಂಗ್ಸ್ ಬಂದ್ಬಿಟ್ಟು ಗೈಸ್ ರಾತ್ರಿ 12:30 ಬೆಳಗಿನ ಜಾವ 5:05 ರಥೋತ್ಸವ ಕಂಪ್ಲೀಟ್ ಆಗುತ್ತೆ ಗೈಸ್. ಈಗ ಬನ್ನಿ ಗೈಸ್, ತೇರನ್ನ ದರ್ಶನ ಮಾಡೋಣ, ಹಾಗೆ ಮುಂದಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಏನಂದರೆ ಗೈಸ್, ಬ್ಲಾಗಲ್ಲಿ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಚೆನ್ನಾಗಿ ತುಂಬಾ ವಿಷಯಗಳನ್ನು ಹೇಳಂಗೆ ಗೈಸ್. ನಿಮಗೆ ನಾ ಕಳಿಸ್ಬೇಕು ಅಂದರೆ ಆಗಲ್ಲ ಗೈಸ್. ಯಾಕೆ ಅಂದರೆ ಇಲ್ಲಿ ಡಿಸ್ಟರ್ಬೆನ್ಸ್ ಸಿಕ್ಕಾಪಟ್ಟೆ ಇತ್ತು ಗೈಸ್. ಕೋಟಿ ಗಂಟೆ ಜನ ಬಂದ್ಬಿಟ್ಟವ್ರೆ. ಇಲ್ಲಿ ಬಂದ್ಬಿಟ್ಟು ಏನೋ ಮಾತಾಡಿದ್ದು ಕೂಡ ಬ್ಲಾಗಲ್ಲಿ ಸರಿಯಾಗಿ ಕೇಳಿಸಿಲ್ಲ. ನನ್ನ ಮಾತಿಗಂತ ಅಲ್ಲಿರ್ತಕ್ಕಂಥ ಜನಗಳ ಮಾತೇ ಸಿಕ್ಕಾಪಟ್ಟೆ ಕೇಳಿದೆ. ನನ್ನ ಬ್ಲಾಗ್ನ ಜರ್ನಿನ ಹೇಗಿದೆ ಅಂತ ನೀವು ನೋಡೋಕೆ ಇಷ್ಟಪಡ್ತೀರ ಅಂತ ನಾನು ಅನ್ಕೊಂಡಿನಿ ಗೈಸ್. ಬನ್ನಿ ಗೈಸ್ ಹೋಗೋಣ. ಏನು ಗೈಸ್, ನನಗಿಲ್ಲಿ ಬಂದು ಕೂಡಲೇ ನನಗೆ ಗೊತ್ತಾದಂಥ ಇನ್ಫಾರ್ಮೇಷನ್ ಪ್ರಕಾರ 8-8:30 ಮಟ್ಟ ಬಾಗಿಲು ಕ್ಲೋಸ್ ಆಗಲ್ಲ ಅಂತ ನಾ ಕೇಳ್ಪಟ್ಟಿದ್ದೆ ಗೈಸ್. ನಾ ಬರ್ತಿದ್ದಂಗೆ 7:45 ಇನ್ನೂ ಕ್ಲೋಸ್ ಆಗಿಲ್ಲ ಅಂತ ಹೋಗ್ತಾ ಇದ್ದೆ ಗೈಸ್. ದೇವ್ರ ದರ್ಶನ ಮಾಡ್ಬೇಕನ್ನೋ ಖುಷಿನೇ ಒಂದು ರೀತಿ. ಆದರೆ ಇಲ್ಲಿರ್ತಕ್ಕಂಥ ಲೈಟಿಂಗ್ ಬೆಳಕು ಡೆಕೋರೇಷನ್ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿಯಲ್ಲಿ ತೇಲಾಡ್ಬಿಟ್ಟೆ ಗೈಸ್. ನಾ ಇಲ್ಲಿ ಬರ್ತಿದ್ದಂಗೆ ಗೊತ್ತಾದಂಥ ಮಾಹಿತಿ ಅಂದರೆ ಗೈಸ್, ಕೆಲವೇ ನಿಮಿಷದ ಹಿಂದ್ಗಡೆನೆ ಬಾಗಿಲು ಕ್ಲೋಸ್ ಆಯಿತು ಅಂತ ಗೊತ್ತಾಯಿತು. ಸಿಕ್ಕಾಪಟ್ಟೆ ಬೇಜಾರಿತ್ತು. ಪರವಾಗಿಲ್ಲ, ಕಿಡಿಕಿಯಲ್ಲೇ ದರ್ಶನ ಮಾಡೋಣ ಅಂತ ಮೆಟ್ಲಿ ನಮಸ್ಕಾರ ಮಾಡ್ಕೊಂಡು ಕಿಡಿಕಿಯಲ್ಲೇ ದರ್ಶನ ಮಾಡೋಕೆ ಹೊಂಟ್ಬಿಟ್ಟೆ ಗೈಸ್. ಇಲ್ಲಿ ಬಂದು ನೋಡ್ತಾನೆ ಹೊರಗಿನ ಡೋರ್ ಕೂಡ ಕ್ಲೋಸ್ ಆಗಿಬಿಟ್ಟಿತ್ತು. ಸಿಕ್ಕಾಪಟ್ಟೆ ನೋವಾಯ್ತು ಗೈಸ್ ನನಗೆ ಮಾತ್ರ. ಅದೇ ಬೇಜಾರಲ್ಲೇ ನಾಳೆ ಮಾರ್ನಿಂಗ್ ಬಂದುಬಿಟ್ಟು ದರ್ಶನ ಮಾಡೋಣ ಪ್ಲ್ಯಾನಿಂಗ್ ಮೇಲೆ ಹೊಂಟೆ ಗೈಸ್. ನನಗೆ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು ಗೈಸ್. ಇಲ್ಲಿ ಬಂದು ನೋಡ್ತಿದ್ದಂಗೆ ತೆಳಗಿಂದ ಮ್ಯಾಗಿನ ಮಟ್ಟ ವಿಡಿಯೋ ಮಾಡಿದೆ. ವಿಡಿಯೋದಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣಿಸಿಲ್ಲ ನನಗೆ ಗೊತ್ತಿಲ್ಲ ಗೈಸ್. ಅದೇ ರಿಯಲ್ ಆಗಿ ನೋಡಿದ್ದು ಮಾತ್ರ ಗೈಸ್ ಸ್ವರ್ಗ ಗೈಸ್. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಹಾಗೆ ಇಲ್ಲಿ ಬಂದು ನೋಡ್ತೀನಿ ಗೈಸ್, ಇವ್ರ ಕಷ್ಟನ ಹೇಗೆ ಹೇಳ್ಬೇಕು ಅಂತ ನನಗಂತೂ ಗೊತ್ತೇ ಆಗಲಿಲ್ಲ. ನನ್ನ ಕೈಯಿಂದ ಆದಷ್ಟು ನಾ ಸಹಾಯ ಮಾಡಿಬಿಟ್ಟು ಮುಂದ್ಗಡೆ ಶೂಟಿಂಗ್ ಮಾಡೋಕೆ ಹೊಂಟೆ ಗೈಸ್. ಇಲ್ಲಿ ಹೋಗ್ತಿದ್ದಂಗೆ ಇಲ್ಲಿರ್ತಕ್ಕಂಥ ತೇರಿನ ಫೋಟೋಸ್ಗಳು ಹಾಗೆ ವೀಡಿಯೋಸ್ಗಳನ್ನು ಮಾಡ್ಕೊತ ಹೊಂಟ್ಬಿಟ್ಟೆ ಗೈಸ್. ಹಾಗೆ ಏನಿದೆ ಗೈಸ್, ಇಲ್ಲಿ ಬಂದುಬಿಟ್ಟು ಕೋಟಿ ಗಂಟೆ ಜನ ಬಂದುಬಿಟ್ಟಾರೆ ಗೈಸ್. ಏನು ಗೈಸ್, ಈ ಜಾಗದಲ್ಲಿ ನಾ ಏನೋ ಬೆದ್ದಿಗಿದ್ರೆ ಫೋನಿನ ಕಳ್ಕೊಂಡ್ರೆ ಮುಗೀತು ಗೈಸ್ ನನ್ನ ಕತೆ. ಹಾಗೆ ಇನ್ನೊಂದು ವಿಷಯ ಗೈಸ್, ಇಲ್ಲಿ ಕೂಡ ನನ್ನನ್ನು ಗೊತ್ತಿದ್ಬಿಟ್ಟು ಮಾತಾಡಿದ್ರು ತುಂಬ ಜನ ಗೈಸ್. ಅದು ಕೇಳಿಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ಗೈಸ್ ನನಗೆ ಮಾತ್ರ. ಹಾಗೆ ಇಲ್ಲಿ ಬಂದುಬಿಟ್ಟು ವಿಡಿಯೋ ಮಾಡೋಕ್ಕೆ ರೆಡಿ ಮಾಡ್ಕೊಂಡೆ ಗೈಸ್. ಇಲ್ಲಿರ್ತಕ್ಕಂಥ ಗೇಮ್ಸ್ಗಳಾಗಿರ್ಬೋದು ಜನರು ನೋಡಿಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಆಯಿತು. ಇದರಲ್ಲಿ ಕೆಲವೊಂದು ಆಡಬೇಕಂತ ಪ್ಲ್ಯಾನ್ ಆಗ್ತಾಯಿದ್ದೆ ಗೈಸ್. ಹಾಕ್ಕೊತಾನೆ ವಿಡಿಯೋ ಮಾಡ್ಕೊತ ಹೊಂಟಿದೆ ಗೈಸ್. ಹೋಗ್ತಾ ಇರ್ಬೇಕಾದ್ರೆ ನನಗೆ ಪರಿಚಯ ಇರ್ತಕ್ಕಂಥ ನನ್ನ ಕ್ಲಾಸ್ಮೇಟು ಫ್ರೆಂಡ್ಸ್ ಸಿಕ್ಬಿಟ್ಟಿದೆ ಗೈಸ್. ನನಗೆ ಇಲ್ಲಿರ್ತಕ್ಕಂಥ ಖುಷಿ ಒಂದು ಕಡೆ ಆದರೆ ಇವು ಸಿಕ್ಕರು ಅನ್ನೋದೇ ಒಂದು ಖುಷಿ ಗೈಸ್. ಇನ್ಮೇಲೆ ಇವು ಸಿಕ್ಕರಲ್ಲ ಗೈಸ್, ಮುಗಿದು ಗೈಸ್. ಈಗಿನ ಬ್ಲಾಗು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಯೂಸ್ ರೀತಿ ನಿಂತ್ಕೊಂಡು ಪಾಪ್ಕಾರ್ನ್ ತಿನ್ಕೊಂಡು ನಾನು ಕೂಡ ಯೂಸ್ ರೀತಿ ಹೊಂಟ್ಬಿಟ್ಟೆ ಗೈಸ್. ಯಾಕೆಂದರೆ ಗೈಸ್ ಇಷ್ಟ ಮಟ್ಟ ಒಬ್ಬನೇ ಅಡ್ಡಾಡಿದೆ, ಸಿಕ್ಕಾಪಟ್ಟೆ ಸಾಕಾಗಿತ್ತು. ಹಾಗೆ ಟೈರ್ಡ್ ಕೂಡ ಆಗಿತ್ತು. ನನ್ನ ಜೊತೆಗೆ ಯಾರು ಫ್ರೆಂಡ್ಸ್ ಇಲ್ಲ ಅನ್ನೋ ಸ್ವಲ್ಪ ಬೇಜಾರು ಕೂಡ ಇತ್ತು. ಇಲ್ಲಿ ಬಂದುಬಿಟ್ಟು ಗೇಮ್ಸ್ ಆಡೋಕ್ಕೆ ರೆಡಿ ಆಗಿಬಿಟ್ಟು ಗೈಸ್. ಇಲ್ಲಿ ಮುಂಚೆ ಇಬ್ಬರೋಗಿ ಗೇಮ್ ಆಡ್ತಾಯಿದ್ರು, ನಾ ವಿಡಿಯೋ ಮಾಡ್ತಾಯಿದ್ದೆ. ನಾನು ಕೂಡ ಗೇಮ್ ಆಡಿದ್ದೆ. ನನ್ನ ವಿಡಿಯೋನ ಇವ್ರು ಹಾಕಲಿಲ್ಲ ಗೈಸ್, ಸಿಕ್ಕಾಪಟ್ಟೆ ಬೇಜಾರಾಗೋಯಿತು. ಹಾಗೆ ನಮ್ಮ ಮನೆ ಕುಲದೇವರಾದಂಥ ಶ್ರೀ ರೇಣುಕಾದೇವಿಯ ಜಾತ್ರೆಗೆ ಮೊದಲನೇ ವರ್ಷ ಅಂತ ಹೇಳ್ಬೋದು ನಾ ಬಂದಿತ್ತು. ಇಲ್ಲಿ ನಂದೆಲ್ಲ ಬ್ಲಾಗಿಂಗ್ ಸ್ಟಾರ್ಟ್ ಮಾಡ್ಕೊತಾನೆ ನಿಂತ್ಕೊಂಡ್ಬಿಟ್ಟೆ ಗೈಸ್. ಇಲ್ಲಿ ತೇಳೋಕ್ಕೆ ರೆಡಿ ಆಗೋಯ್ತು. ಇಲ್ಲಿ ಕುಣಿತ ಹಾಗೆ ಇದು ರೀತಿ ಮಾಡ್ಕೊತಾನೆ ತೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಗೈಸ್. ನಾನು ಒಂದು ರೀತಿ ಖುಷಿ ಯಾವ ರೀತಿ ಇತ್ತು ನನಗೆ ಗೈಸ್ ಹೇಳೋಕ್ಕಾಗ್ತಾಯಿದ್ದಿಲ್ಲ. ತೇರಂತೂ ಸ್ಟಾರ್ಟ್ ಆಗೋಯ್ತು. ಎಲ್ಲ ಪ್ರತಿಯೊಬ್ಬರು ಕೂಡ ಉದೋ ಅಂತ ಇದ್ರು ಗೈಸ್. ತುಂಬ ಚೆನ್ನಾಗಿ ಅದು ಹೇಳೋಕ್ಕೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯ ಇಲ್ಲ ಗೈಸ್. ಅಷ್ಟೊಂದು ಸಿಕ್ಕಾಪಟ್ಟೆ ಆಗಿತ್ತು. ಸಿಕ್ಕಾಪಟ್ಟೆ ಚೆನ್ನಾಗಿ ಕೂಡ ಇತ್ತು. ಇದು ವಿಡಿಯೋ ಮಾಡ್ಕೊತಾನೆ ನಾನು ನಿಂತ್ಕೊಂಡ್ಬಿಟ್ಟಿದ್ದೆ ಗೈಸ್. ನಾನು ಕೂಡ ತೇರು ಹಿಡಿಬೇಕು ಅಂತ ಒಂದು ಸಿಕ್ಕಾಪಟ್ಟೆ ಖುಷಿ ಕೂಡ ಇತ್ತು. ಅದಕ್ಕೋಸ್ಕರ ಇಲ್ಲಿರ್ತಕ್ಕಂಥ ಕೂಡ ನನಗೆ ಗೊತ್ತಿಸಿ ಮಾತಾಡ್ಸಿದ್ರು, ಸಿಕ್ಕಾಪಟ್ಟೆ ಖುಷಿ ಆಯಿತು. ಹಾಗೆ ನಾನು ಬ್ಲಾಗ್ ಮಾಡ್ಕೊತಾನೆ ನಾನು ಕೂಡ ತೇರು ಹಿಡಿಬೇಕು ಅಂದ್ಬಿಟ್ಟು ತೇಳೋಕ್ಕೆ ಬ್ಲಾಗ್ ಮುಚ್ಚಿಕ್ಬಿಟ್ಟು ಹೊಂಟ್ಬಿಟ್ಟೆ ಗೈಸ್. ಹೋಗ್ಬಿಟ್ಟು ಮುಂದ್ಗಡೆ ಬ್ಲಾಗ್ ಮಾಡ್ಕೊತಾ ನಿಂತ್ಕೊಂಡೆ ಗೈಸ್. ಅದರಲ್ಲಿ ದೇವ್ರ ದರ್ಶನ ಆಯಿತು ಅನ್ನೋ ಸಿಕ್ಕಾಪಟ್ಟೆ ಖುಷಿ ಕೂಡ ಆಯಿತು. ಹಾಗೆ ಬಂದುಬಿಟ್ಟು ನನ್ನ ಫೋನಲ್ಲಿ ಚಾರ್ಜ್ ಖಾಲಿ ಆಗಿ ಬಂತು. ಅದಕ್ಕೋಸ್ಕರ ಚಾರ್ಜ್ ಇಕ್ಕಂತ ಹೊಂಟ್ಬಿಟ್ಟೆ ಗೈಸ್. ಸಮಯ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ ಗೈಸ್. ನೈಟ್ ಫುಲ್ಲು ಎಚ್ಚರ ಇದ್ವಿ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಇವತ್ತು ನೈಟ್ ಎಕ್ಸ್ಪೀರಿಯನ್ಸ್ ಮಾತ್ರ. ಇಲ್ಲಿ ಗುಡ್ಡ ಮ್ಯಾಲೆ ಬಂದ್ಬಿಟ್ಟು ವಿಡಿಯೋ ಮಾಡೋಕ್ಕಂತ ನಿಂತ್ಕೊಂಡ್ವಿ. ವಿಡಿಯೋ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಬಂದೆ ಗೈಸ್. ಏನಂದರೆ ತೇರು ಬಂದಿಲ್ಲ ಅಷ್ಟೊತ್ತಿಗೆ
4:45 4:45 ಆಗಿತ್ತು. ಬಡ ಇಲ್ಲಿಂದ ಪ್ರಸಾದ್ ಬಿಷಪ್ ಬಿಟ್ಟು ನಾನು ದೇವ್ರ ದರ್ಶನ ಮಾಡೋಕ್ಕಂತ ಹೊಂಟ್ಬಿಟ್ಟೆ ಗೈಸ್. ಏನು ಗೈಸ್, ನೈಟ್ ದರ್ಶನ ಮಾಡಿಲ್ಲ ಅನ್ನೋ ಸಿಕ್ಕಾಪಟ್ಟೆ ಬೇಜಾರಿತ್ತು. ಹಾಗಾಗಿ ಇವತ್ತು ದರ್ಶನ ಮಾಡೋ ಅಂತ ಹೊಂಟೆ. ಹಾಗೆ ನೈಟ್ ಎಲ್ಲ ಒಂಚೂರು ನಿದ್ದೆ ಮಾಡಿಲ್ಲ ಗೈಸ್. ಹಾಗೆ ಒಂಚೂರು ಮಕ್ಕಂದೂರ ಕೂಡ. ಇದು ಕುತ್ಕೊಳೋದು ನಿಂತ್ಕೊಳೋದು ಅಲ್ಲಿ ಲಡ್ಡಾಡೋದು ವಿಡಿಯೋ ಮಾಡೋದು ಇದೇ ಆಗೋಯ್ತು ಗೈಸ್. ಬಡ ದೇವ್ರ ದರ್ಶನ ಮಾಡ್ಕೊಳಕ್ಕೆ ಹೊಂಟ್ಬಿಟ್ಟೆ ಗೈಸ್. ಮ್ಯಾಟ್ಲ್ ಆಡ್ಕೊಂತ ಹೊಂಟ್ಬಿಟ್ಟೆ. ಫಸ್ಟ್ ಬಂದ್ಬಿಟ್ಟು ಗಣಪನ ದರ್ಶನ ಮಾಡ್ಕೊಂಡೆ. ಅಲ್ಲಿಂದ ಶ್ರೀ ಕಾಲ ಭೈರವ ದೇವರನ್ನ ದರ್ಶನ ಮಾಡ್ಕೊಂಡ್ಬಿಟ್ಟು ಬಡ ಮುಂದ್ಗಡೆ ಹೊಂಟೆ ಗೈಸ್. ಏನು ಗೈಸ್, ಇದೆಲ್ಲ ಒಂದು ರೀತಿ ಯಾವ ರೀತಿ ಖುಷಿ ಇತ್ತು ಗೈಸ್. ಫಸ್ಟ್ ಟೈಮ್ ಬಂದೇನೋ ಅನ್ನೋ ರೀತಿ ಖುಷಿ ಇತ್ತು. ಅಲ್ಲಿಂದ ಇಲ್ಲಿ ನಾಗಕಲ್ಲಿನ ಸ್ಥಾಪನೆ ಆದಂಥ ಜಾಗಕ್ಕೆ ಬಂದ್ಬಿಟ್ಟು ವಿಡಿಯೋ ಮಾಡ್ಕೊಂಡೆ ಗೈಸ್. ಹಾಗೆ ನಾ ಬರೋಕ್ಕಂತೂ ಮುಂಚೆನೇ ಸಿಕ್ಕಾಪಟ್ಟೆ ಜನ ಲೈನ್ ಹಚ್ಬಿಟ್ಟಿದ್ರು ಗೈಸ್. ಆದರೂ ಕೂಡ ಬೇಜಾರಿಲ್ಲ. ನಾ ದರ್ಶನ ಮಾಡ್ಬೇಕನ್ನೋ ಒಂದು ಸ್ಥಿತಿ ಖುಷಿನೇ ಇತ್ತು ಗೈಸ್. ಇಲ್ಲಿ ಬಂದಿದ್ದೆ ಇನ್ನೂ ಬಾಗಿಲು ಹಾಕಿದ್ದೇ ಇತ್ತು, ಬಾಗಿಲು ಕೂಡ ಓಪನ್ ಆಗಿತ್ತಿಲ್ಲ. ಅದೇ ಒಂದು ರೀತಿ ಬೇಜಾರಾಗಿತ್ತು. ಇಲ್ಲಿ ಬಂದು ಇವ್ರ ಜೊತೆಗೆ ನಾನು ಕೂಡ ಕೂತ್ಕೊಂಡ್ಬಿಟ್ಟೆ ಗೈಸ್. ನನ್ನ ಪ್ರಕಾರ ನಾನು ನೋಡಿದ ಪ್ರಕಾರ ನೈಟೆಲ್ಲ ಯಾರು ನಿದ್ದೆ ಮಾಡಿಲ್ಲ ಅಂತ ನಾನು ಅನ್ಕೊಂಡೆ ಗೈಸ್. ಯಾಕೆಂದರೆ ನನ್ನ ಕಷ್ಟ ಸಿಕ್ಕಾಪಟ್ಟೆ ನನಗೆ ಗೊತ್ತಿರ್ತದೆ ಗೈಸ್. ಅದಕ್ಕೋಸ್ಕರ ದರ್ಶನ ಮಾಡ್ಕೊಂಡ್ಬಿಟ್ಟು ಬಂದ್ಬಿಟ್ಟೆ ಗೈಸ್. ನಿಮಗೆಲ್ಲ ದರ್ಶನ ಮಾಡೋಕೆ ನನ್ನ ಕೈಯಿಂದ ಆಗಲಿಲ್ಲ ಗೈಸ್. ಸಾರಿ. ಅದಿಗೂ ಕೂಡ ಫೋನ್ ತೊಗೊಂಡೋಗಿದ್ದೆ ಆಗಿದ್ದಾಗಲಿ ಅಂದ್ಬಿಟ್ಟು ಅಷ್ಟೊಂದು ವಿಡಿಯೋ ಕ್ಯಾಪ್ಚರ್ ಚೆನ್ನಾಗಿಲ್ಲ. ಅದೇ ಸ್ವಲ್ಪ ಬೇಜಾರು ಗೈಸ್. ಹಾಗೆ ಇಲ್ಲಿ ಬಂದ್ಬಿಟ್ಟು ವಿಡಿಯೋ ಮಾಡೋ ಅಂತ ನಿಂತ್ಕೊಂಡೆ ಗೈಸ್. ಇದು ಕೆರಿನೋ ಅಥವಾ ಬಾವಿನೋ ಒಂದು ಗೊತ್ತಿಲ್ಲ ಗೈಸ್. ಇದರಲ್ಲಿ ನೀರು ಮಾತ್ರ ಖಾಲಿಯಾಗಿತ್ತು. ಯಾಕೆ ಖಾಲಿಯಾಗಿತ್ತು ಅಂತ ನನಗೆ ಗೊತ್ತಿಲ್ಲ. ಬೇಸಿಗೆ ಆದ್ರಿಂದ ಇಲ್ಲಿ ನೀರಿಗೆ ಮಾತ್ರ ಸಿಕ್ಕಾಪಟ್ಟೆ ಸಮಸ್ಯೆ ಆಗಿತ್ತು ಗೈಸ್. ಎಲ್ಲ ದೇವ್ರ ದರ್ಶನ ಆಯಿತು ಅನ್ನೋ ಖುಷಿಯಾಗಿತ್ತು ಗೈಸ್. ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ, ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದ್ದೆ. ಹಾಗೆ ಇಲ್ಲೆಲ್ಲ ವಿಡಿಯೋ ಮಾಡ್ಕೊಂಡ್ಬಿಟ್ಟು ಇನ್ನು ಟಿಫನ್ ಮಾಡ್ಕೊಂಡು ಬಡ ಮನೆ ಹೋಗ್ಬೇಕಂತ ಪ್ಲ್ಯಾನ್ ಹಾಕೊಂಡೆ ಗೈಸ್. ಹಾಗೆ ಈ ವಿಡಿಯೋ ಬಂದ್ಬಿಟ್ಟು ಕೆಲವೊಂದು ದಿನಗಳ ಹಿಂದೆನೇ ಅಪ್ಲೋಡ್ ಆಗಿತ್ತು. ಆದರೆ ಕಾರಣಾಂತರಗಳಿಂದ ಕೆಲವೊಂದು ದಿನಗಳು ಮುಂದೆ ದೂಡಲಾಗಿದೆ ಈ ವಿಡಿಯೋ ಅಪ್ಲೋಡ್ ಮಾಡಲು. ಹಾಗೆ ಬಂದ್ಬಿಟ್ಟು ಇವತ್ತಿನ ಈ ವಿಡಿಯೋ ಹೇಗಿತ್ತು ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಗೈಸ್. ಹಾಗೆ ನೆಕ್ಸ್ಟ್ ಬ್ಲಾಗ್ ನೆಕ್ಸ್ಟ್ ಮೀಟು. ಟಾಟಾ ಬಾಯ್ ಗೈಸ್.